ವೀಕ್ಷಕರೇ, ವಿಧಾನಸೌಧದ ಮುಂದೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೆದಿದೆ. ಯುವಕನೋರ್ವ ಸಂವಿಧಾನ ದಿನಾಚರಣೆ ಪ್ರೋಗ್ರಾಂ ನಡೀತಾ ಇರುವಾಗ ಸೀದಾ ಸ್ಟೇಜ್ಗೆ ನುಗ್ಗಿದ್ದಾನೆ. ಯಾಕೆ ಆ ಯುವಕ ಹಂಗ್ ಹೈ ಡ್ರಾಮಾ ಮಾಡ್ದ ಅನ್ನುವಂಥದ್ದು ಏನ್ ಕ್ರೇಜ್ ಇರುತ್ತೋ ತಲೆಯಲ್ಲಿ ಇದ್ದಕ್ಕಿದ್ದಂಗೆ ಸ್ಟೇಜಿಗೆ ನುಗ್ಬಿಡೋದು. ಏಕಾಏಕಿ ವೇದಿಕೆಗೆ ನುಗ್ಗಿಬಿಟ್ಟಿದ್ದಾನೆ ಈ ಯುವಕ. ಓಡ್ ಬಂದು ಸೀದಾ ಸ್ಟೇಜ್ ಮೇಲೆ ವಿಧಾನಸೌಧದ ಮುಂದೆ ನಡೀತಾ ಇರುವಂತಹ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸೀದಾ ನುಗ್ಗಿರೋದು. ಸ್ಟೇಜ್ಗೆ ಬಿಡ್ತಾರ ಪೊಲೀಸರು? ಸೆಕ್ಯೂರಿಟಿ ಇರಲ್ವಾ ಅಲ್ಲಿ? ನೋಡಿ ಏನಾಗ್ತಿದೆ ನೋಡಿ. ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ಎರಡು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಒಂದು ಆ ಯುವಕ ಏಕಾಏಕಿ ಸ್ಟೇಜ್ಗೆ ನುಗ್ಗಿರ್ತಕ್ಕಂಥದ್ದು, ಮತ್ತೊಂದು ಆ ಯುವಕನನ್ನ ಪೊಲೀಸರು ಭದ್ರತಾ ಸಿಬ್ಬಂದಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹಿಂಗೆಲ್ಲ ಹೈ ಡ್ರಾಮಾ ಮಾಡಕ್ ಹೋದ್ರೆ ಪೊಲೀಸರಿಂದ ಒದೆ ಬೀಳುತ್ತೆ ಅಷ್ಟೇ, ಮತ್ತಿನ್ನೇನು ಬರೋದಿಲ್ಲ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅದನ್ನ. ಸಿಎಂಗೆ ಶಾಲು ಹಾಕೋಕೆ ಅಂತ ಸೀದಾ ವೇದಿಕೆಗೆ ಓಡ್ ಬಂದು, ಅದು ಒಂದು ರೀತಿನೇನ್ರಿ, ಹಂಗೆ ಯಾಕ್ರಿ ಮಾಡಬೇಕು? ಅಷ್ಟೊಂದು ಕ್ರೇಜ್ ಯಾಕೆ ಈ ಯುವಕರಿಗೆ ಅಂತ ಅರ್ಥ ಆಗಲ್ಲ. ಕಾನೂನು ಸುವ್ಯವಸ್ಥೆ ಪ್ರೋಟೋಕಾಲ್ ಏನಿರುತ್ತೋ ಅದನ್ನ ಫಾಲೋ ಮಾಡ್ಬೇಕಪ್ಪ. ರೈಟ್, ಇದನ್ನ ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಅಂತ ಕೂಡ ನೋಡ್ಲಾಗುತ್ತೆ. ಯುವಕನನ್ನ ಪೊಲೀಸರು ಕರೆದೊಯ್ದಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಕ್ಷಣ ಕಾಲ ವೇದಿಕೆ ಮೇಲಿನ ಗಣ್ಯರು ಗಾಬರಿಯಾಗಿದ್ದಾರೆ. ಯಾಕಂದ್ರೆ ಹೇಳಕ್ಕಾಗಲ್ಲ, ಯಾರು ಕಿಡಿಗೇಡಿಗಳಿರ್ತಾರೆ, ಏನು ಅಪಾಯ ಕೂಡ ಮಾಡಬಹುದು. ಮುಖ್ಯಮಂತ್ರಿಗಳಿದ್ದಂತಹ ಕಾರ್ಯಕ್ರಮ, ಮುಖ್ಯಮಂತ್ರಿಗಳಿಗೆ ಅವರದ್ದೇ ಆದ ಪ್ರೋಟೋಕಾಲ್ ಇರುತ್ತೆ, ಭದ್ರತಾ ವ್ಯವಸ್ಥೆ ಅವರದ್ದೇ ಆದ ಭದ್ರತಾ ವ್ಯವಸ್ಥೆ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಮಾಡಿಲ್ವಾ ಗೃಹ ಇಲಾಖೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅದ್ ಹೆಂಗೆ ಆ ಯುವಕ ಸೀದಾ ಓಡೋಗಿ ಸ್ಟೇಜ್ ಹತ್ತಾನೆ? ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ. ವೀಕ್ಷಕರೇ, ವಿಧಾನಸೌಧದ ಮುಂದೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೆದಿದೆ. ಯುವಕನೋರ್ವ ಸಂವಿಧಾನ ದಿನಾಚರಣೆ ಪ್ರೋಗ್ರಾಂ ನಡೀತಾ ಇರುವಾಗ ಸೀದಾ ಸ್ಟೇಜ್ಗೆ ನುಗ್ಗಿದ್ದಾನೆ. ಯಾಕೆ ಆ ಯುವಕ ಹಂಗ್ ಹೈ ಡ್ರಾಮಾ ಮಾಡ್ದ ಅನ್ನುವಂಥದ್ದು ಏನ್ ಕ್ರೇಜ್ ಇರುತ್ತೋ ತಲೆಯಲ್ಲಿ ಇದ್ದಕ್ಕಿದ್ದಂಗೆ ಸ್ಟೇಜಿಗೆ ನುಗ್ಬಿಡೋದು. ಏಕಾಏಕಿ ವೇದಿಕೆಗೆ ನುಗ್ಗಿಬಿಟ್ಟಿದ್ದಾನೆ ಈ ಯುವಕ. ಓಡ್ ಬಂದು ಸೀದಾ ಸ್ಟೇಜ್ ಮೇಲೆ ವಿಧಾನಸೌಧದ ಮುಂದೆ ನಡೀತಾ ಇರುವಂತಹ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸೀದಾ ನುಗ್ಗಿರೋದು. ಸ್ಟೇಜ್ಗೆ ಬಿಡ್ತಾರ ಪೊಲೀಸರು? ಸೆಕ್ಯೂರಿಟಿ ಇರಲ್ವಾ ಅಲ್ಲಿ? ನೋಡಿ ಏನಾಗ್ತಿದೆ ನೋಡಿ. ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ಎರಡು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಒಂದು ಆ ಯುವಕ ಏಕಾಏಕಿ ಸ್ಟೇಜ್ಗೆ ನುಗ್ಗಿರ್ತಕ್ಕಂಥದ್ದು, ಮತ್ತೊಂದು ಆ ಯುವಕನನ್ನ ಪೊಲೀಸರು ಭದ್ರತಾ ಸಿಬ್ಬಂದಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹಿಂಗೆಲ್ಲ ಹೈ ಡ್ರಾಮಾ ಮಾಡಕ್ ಹೋದ್ರೆ ಪೊಲೀಸರಿಂದ ಒದೆ ಬೀಳುತ್ತೆ ಅಷ್ಟೇ, ಮತ್ತಿನ್ನೇನು ಬರೋದಿಲ್ಲ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅದನ್ನ. ಸಿಎಂಗೆ ಶಾಲು ಹಾಕೋಕೆ ಅಂತ ಸೀದಾ ವೇದಿಕೆಗೆ ಓಡ್ ಬಂದು, ಅದು ಒಂದು ರೀತಿನೇನ್ರಿ, ಹಂಗೆ ಯಾಕ್ರಿ ಮಾಡಬೇಕು? ಅಷ್ಟೊಂದು ಕ್ರೇಜ್ ಯಾಕೆ ಈ ಯುವಕರಿಗೆ ಅಂತ ಅರ್ಥ ಆಗಲ್ಲ. ಕಾನೂನು ಸುವ್ಯವಸ್ಥೆ ಪ್ರೋಟೋಕಾಲ್ ಏನಿರುತ್ತೋ ಅದನ್ನ ಫಾಲೋ ಮಾಡ್ಬೇಕಪ್ಪ. ರೈಟ್, ಇದನ್ನ ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಅಂತ ಕೂಡ ನೋಡ್ಲಾಗುತ್ತೆ. ಯುವಕನನ್ನ ಪೊಲೀಸರು ಕರೆದೊಯ್ದಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಕ್ಷಣ ಕಾಲ ವೇದಿಕೆ ಮೇಲಿನ ಗಣ್ಯರು ಗಾಬರಿಯಾಗಿದ್ದಾರೆ. ಯಾಕಂದ್ರೆ ಹೇಳಕ್ಕಾಗಲ್ಲ, ಯಾರು ಕಿಡಿಗೇಡಿಗಳಿರ್ತಾರೆ, ಏನು ಅಪಾಯ ಕೂಡ ಮಾಡಬಹುದು. ಮುಖ್ಯಮಂತ್ರಿಗಳಿದ್ದಂತಹ ಕಾರ್ಯಕ್ರಮ, ಮುಖ್ಯಮಂತ್ರಿಗಳಿಗೆ ಅವರದ್ದೇ ಆದ ಪ್ರೋಟೋಕಾಲ್ ಇರುತ್ತೆ, ಭದ್ರತಾ ವ್ಯವಸ್ಥೆ ಅವರದ್ದೇ ಆದ ಭದ್ರತಾ ವ್ಯವಸ್ಥೆ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಮಾಡಿಲ್ವಾ ಗೃಹ ಇಲಾಖೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅದ್ ಹೆಂಗೆ ಆ ಯುವಕ ಸೀದಾ ಓಡೋಗಿ ಸ್ಟೇಜ್ ಹತ್ತಾನೆ? ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ. ವೀಕ್ಷಕರೇ, ವಿಧಾನಸೌಧದ ಮುಂದೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೆದಿದೆ. ಯುವಕನೋರ್ವ ಸಂವಿಧಾನ ದಿನಾಚರಣೆ ಪ್ರೋಗ್ರಾಂ ನಡೀತಾ ಇರುವಾಗ ಸೀದಾ ಸ್ಟೇಜ್ಗೆ ನುಗ್ಗಿದ್ದಾನೆ. ಯಾಕೆ ಆ ಯುವಕ ಹಂಗ್ ಹೈ ಡ್ರಾಮಾ ಮಾಡ್ದ ಅನ್ನುವಂಥದ್ದು ಏನ್ ಕ್ರೇಜ್ ಇರುತ್ತೋ ತಲೆಯಲ್ಲಿ ಇದ್ದಕ್ಕಿದ್ದಂಗೆ ಸ್ಟೇಜಿಗೆ ನುಗ್ಬಿಡೋದು. ಏಕಾಏಕಿ ವೇದಿಕೆಗೆ ನುಗ್ಗಿಬಿಟ್ಟಿದ್ದಾನೆ ಈ ಯುವಕ. ಓಡ್ ಬಂದು ಸೀದಾ ಸ್ಟೇಜ್ ಮೇಲೆ ವಿಧಾನಸೌಧದ ಮುಂದೆ ನಡೀತಾ ಇರುವಂತಹ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸೀದಾ ನುಗ್ಗಿರೋದು. ಸ್ಟೇಜ್ಗೆ ಬಿಡ್ತಾರ ಪೊಲೀಸರು? ಸೆಕ್ಯೂರಿಟಿ ಇರಲ್ವಾ ಅಲ್ಲಿ? ನೋಡಿ ಏನಾಗ್ತಿದೆ ನೋಡಿ. ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ
ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನ ಎರಡು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ರ. ಒಂದು ಆ ಯುವಕ ಏಕಾಏಕಿ ಸ್ಟೇಜ್ಗೆ ನುಗ್ಗಿರ್ತಕ್ಕಂಥದ್ದು, ಮತ್ತೊಂದು ಆ ಯುವಕನನ್ನ ಪೊಲೀಸರು ಭದ್ರತಾ ಸಿಬ್ಬಂದಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಹಿಂಗೆಲ್ಲ ಹೈ ಡ್ರಾಮಾ ಮಾಡಕ್ ಹೋದ್ರೆ ಪೊಲೀಸರಿಂದ ಒದೆ ಬೀಳುತ್ತಷ್ಟೇ, ಮತ್ತಿನ್ನೇನು ಬರೋದಿಲ್ಲ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಅದನ್ನ. ಸಿಎಂಗೆ ಶಾಲು ಹಾಕೋಕೆ ಅಂತ ಸೀದಾ ವೇದಿಕೆಗೆ ಓಡ್ ಬಂದು, ಅದು ಒಂದು ರೀತಿನೇನ್ರಿ, ಹಂಗೆ ಯಾಕ್ರಿ ಮಾಡಬೇಕು, ಅಷ್ಟೊಂದು ಕ್ರೇಜ್ ಯಾಕೆ ಈ ಯುವಕರಿಗೆ ಅಂತ ಅರ್ಥ ಆಗಲ್ಲ. ಕಾನೂನು ಸುವ್ಯವಸ್ಥೆ ಪ್ರೋಟೋಕಾಲ್ ಏನಿರುತ್ತೋ ಅದನ್ನ ಫಾಲೋ ಮಾಡ್ಬೇಕಪ್ಪ. ರೈಟ್, ಇದನ್ನ ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ವೈಫಲ್ಯ ಅಂತ ಕೂಡ ನೋಡ್ಲಾಗುತ್ತೆ. ಯುವಕನನ್ನ ಪೊಲೀಸರು ಕರೆದೊಯ್ದಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಕ್ಷಣ ಕಾಲ ವೇದಿಕೆ ಮೇಲಿನ ಗಣ್ಯರು ಗಾಬರಿಯಾಗಿದ್ದಾರೆ. ಯಾಕಂದ್ರೆ ಹೇಳಕ್ಕಾಗಲ್ಲ, ಯಾರು ಕಿಡಿಗೇಡಿಗಳಿರ್ತಾರೆ, ಏನು ಅಪಾಯ ಕೂಡ ಮಾಡಬಹುದು. ಮುಖ್ಯಮಂತ್ರಿಗಳಿದ್ದಂತಹ ಕಾರ್ಯಕ್ರಮ, ಮುಖ್ಯಮಂತ್ರಿಗಳಿಗೆ ಅವರದ್ದೇ ಆದ ಪ್ರೋಟೋಕಾಲ್ ಇರುತ್ತೆ, ಭದ್ರತಾ ವ್ಯವಸ್ಥೆ ಅವರದ್ದೇ ಆದ ಭದ್ರತಾ ವ್ಯವಸ್ಥೆ ಇರುತ್ತೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಮಾಡಿಲ್ವಾ ಗೃಹ ಇಲಾಖೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅದ್ ಹೆಂಗೆ ಆ ಯುವಕ ಸೀದಾ ಓಡೋಗಿ ಸ್ಟೇಜ್ ಹತ್ತಾನೆ? ಸಂಗ್ರಾಮದ ದಿನ ಆಚರಣೆ ಮಾಡತಕ್ಕಂಥ ನಿಮಗೆ ಧನ್ಯವಾದಗಳನ್ನು ಹೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.